ಇಷ್ಟೊಂದು ಬಲ ಏನಿದು ಬ್ರಹ್ಮೋಸ್ ಅದರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ನೋಡೋದಾದ್ರೆ ಸುಮಾರು 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಕಾರ್ಖಾನೆಯನ್ನ ನಿರ್ಮಾಣ ಮಾಡಲಾಗಿದೆ. ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಉತ್ಪಾದನೆ ಮಾಡಬೇಕು ಅಂತ 80 ರಿಂದ 100 ಬ್ರಹ್ಮೋಸ್ ಕ್ಷಿಪಣಿಗಳ ಉತ್ಪಾದನೆಗೆ ಸದ್ಯ ಗುರಿ ಇದೆ. 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂತ ಘಟಕ ಇದು. ಭಾರತ ರಷ್ಯಾ ಜಂಟಿಯಾಗಿ ಈ ಕ್ಷಿಪಣಿಯನ್ನ ತಯಾರಿಸೋದಕ್ಕೆ ಮುಂದಾಗ್ತಾ ಇರೋದು. 290 ಕಿಲೋಮೀಟರ್ನಿಂದ 400 ಕಿಲೋಮೀಟರ್ ದೂರದವರೆಗೂ ಕೂಡ ಇದು ತನ್ನ ವ್ಯಾಪ್ತಿಯನ್ನು ಹೊಂದಿದೆ. ಬರುವಂಥ ಎಲ್ಲ ಕ್ಷಿಪಣಿಗಳು ಡ್ರೋನ್ಗಳನ್ನು ಹೊಡೆದುರುಳಿಸುವಂಥ ಸಾಮರ್ಥ್ಯ ಇದಕ್ಕಿದೆ. 3430 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ ಬ್ರಹ್ಮೋಸ್ ಕ್ಷಿಪಣಿ. ಕ್ಷಿಪಣಿ ಬಿಡಿಭಾಗ ಜೋಡಿಸುವ ಮತ್ತು ಕ್ಷಿಪಣಿ ಪ್ರಯೋಗಕ್ಕೆ ಅವಕಾಶ ಇದೆ. ಟೈಟಾನಿಯಂನಂತಹ ಮಿಶ್ರಲೋಹ ಘಟಕ ಕೂಡ ನಿರ್ಮಾಣ ಆಗಿದೆ. ಅಂತರಿಕ್ಷಯಾನ ರಕ್ಷಣಾ ವಲಯಕ್ಕೆ ಬೇಕಾದ ವಸ್ತು ತಯಾರಿಕೆ ಈ ಒಂದು ಘಟಕದಲ್ಲಾಗುತ್ತೆ. ಉತ್ತರ ಪ್ರದೇಶದ ರಕ್ಷಣಾ ಕಾರಿಡಾರ್ನಲ್ಲಿ ಘಟಕವನ್ನು ಈಗಾಗಲೇ ನಿರ್ಮಾಣ ಮಾಡಲಾಗಿದೆ. ಇನ್ನು ಭಾರತದ ರಕ್ಷಣಾ ಸಂಶೋಧನೆ ಸಂಸ್ಥೆ DRDO ಮತ್ತು ರಷ್ಯಾದ NPO ಮಶಿನೋಸ್ಟ್ರೇಯೇನಿಯಾ ನಡುವಿನ ಉದ್ಯಮ ಇದು. ಈ ಒಂದು ಬ್ರಹ್ಮೋಸ್ನಿಂದಾಗಿ ಈಗಾಗಲೇ ಅದರ ರಣಾರ್ಭಟದಿಂದಾಗಿ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. 80 ಎಕರೆ ಜಾಗದಲ್ಲಿ ಈಗಾಗಲೇ ಈ ಬ್ರಹ್ಮೋಸ್ ಕ್ಷಿಪಣಿಯನ್ನು ತಯಾರಿಕೆ ಮಾಡಬೇಕು, ಉತ್ಪಾದಿಸಬೇಕು ಅನ್ನುವಂಥ ಕಾರಣಕ್ಕೆ ಈ ಒಂದು ಬ್ರಹ್ಮೋಸ್ಗೆ ಅಂತಲೇ ಒಂದು ಘಟಕವನ್ನು ನಿರ್ಮಾಣ ಮಾಡಲಾಗಿದೆ. ಇದು ಒಂದು ರೀತಿಯಾಗಿ ಸೇನೆಗೆ ಆನೆ ಬಲ ಬಂದಂತಾಗುತ್ತೆ. ಈಗಾಗಲೇ ಈ ಒಂದು ಬ್ರಹ್ಮೋಸ್ನ ಬಳಕೆಯಿಂದಾಗಿ ಪಾಕಿಸ್ತಾನ ತತ್ತರಿಸಿದೆ. ಅದರಿಂದ ಯಾವ ರೀತಿಯಾಗಿ ಅಲ್ಲಿ ಪರಿಣಾಮ ಆಗುತ್ತೆ, ಯಾವ ರೀತಿ ಅದನ್ನು ಬಳಕೆ ಮಾಡಿಕೊಳ್ಳಲಾಗುತ್ತೆ, ಅದರ ಅನುಭವ ಭಾರತೀಯರಿಗೆ ಇಲ್ಲದೆ ಇದ್ರೂ ಕೂಡ ಅದನ್ನು ಬಳಕೆ ಮಾಡಿದ ನಂತರ ಪಾಕಿಸ್ತಾನದವರಿಗೆ ಅದರ ಅನುಭವ ಆಗಿದೆ. ಬ್ರಹ್ಮೋಸ್ನ ಸಾಮರ್ಥ್ಯ ಏನು, ಯಾವ ರೀತಿಯಾಗಿ ಅದು ಬರುವಂಥ ಕ್ಷಿಪಣಿಗಳನ್ನು ಡ್ರೋನ್ಗಳನ್ನು ಉಡಾಯಿಸುತ್ತೆ ಅನ್ನೋದರ ಬಗ್ಗೆ ಗೊತ್ತಾಗಿದೆ. ಈಗಾಗಲೇ 10 ವಾಯು ನೆಲೆಗಳನ್ನು ಪಾಕಿಸ್ತಾನದಲ್ಲಿರುವಂಥ 10 ವಾಯು ನೆಲೆಗಳನ್ನು ಈ ಬ್ರಹ್ಮೋಸ್ ಉಡಾಯಿಸಿದೆ, ಹೊಡೆದುರುಳಿಸಿದೆ. ಹಾಗಾಗಿ ಬ್ರಹ್ಮೋಸ್ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಭಯ ಇದೆ. ಜೊತೆಗೆ ಬ್ರಹ್ಮೋಸ್ ಬಗ್ಗೆ ಭಾರತೀಯರಿಗೆ ಹೆಮ್ಮೆ ಇದೆ. ಇದು ಸತತ 27 ವರ್ಷಗಳ ಶ್ರಮದ ಒಂದು ಪ್ರತಿಫಲ. ಇದನ್ನು ಈಗ ಉತ್ಪಾದನೆ ಮಾಡಬೇಕು ಅಂತೇಳಿನೇ ಒಂದು ಘಟಕವನ್ನು ಸ್ಥಾಪನೆ ಮಾಡಲಾಗಿದೆ.